ಬೆಟ್ಟದ ಮೇಲೊಂದು ಶಿವಕ್ಷೇತ್ರ ಉಂಟು, ಕಾವೇರಮ್ಮನ ಕ್ಷೇತ್ರ. ಮಿಂಚಿಪದವು ಮಹಾಲಿಂಗೇಶ್ವರ ಕಾವೇರಮ್ಮ ಕ್ಷೇತ್ರ. ಆ ಕ್ಷೇತ್ರದ ಜೀರ್ಣೋದ್ಧಾರಕ್ಕೋಸ್ಕರವಾಗಿ ಆ ಗ್ರಾಮಸ್ಥರು ತೊಡಗಿಸಿಕೊಂಡರು. ಒಂದು ಭಾಗ್ಯ ಯಾವುದೆಂದರೆ, ಆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ನಮಗೆ ಯಾವುದೇ ರೀತಿಯ ವಾಹನದ ಸೌಕರ್ಯ ಇಲ್ಲ. ನಾವು ಹೋಗಬೇಕು ಅಂತಾರೆ ಪ್ರತ್ಯೇಕ ನಾವೇ ವಾಹನ ಮಾಡಿಕೊಂಡು ಹೋಗಬೇಕು. ಆಗ ಆ ಜೀರ್ಣೋದ್ಧಾರಕ್ಕೆ ತೊಡಗಿಸಿಕೊಂಡಿರುವಂಥ ಸಂದರ್ಭದಲ್ಲಿ ಅಲ್ಲಿಯ ಕಾರ್ಯಕರ್ತರೆಲ್ಲ ತುಂಬ ಹೆದರಿಕೆಯಿಂದ ಇದ್ದರು, ಹೇಗಪ್ಪ ಈ ಕಾರ್ಯವನ್ನು ಪೂರ್ತೀಕರಿಸುವುದು ಅಂತ. ಆದರೆ ಆ ಜೀರ್ಣೋದ್ಧಾರ ಕಾರ್ಯ ಪೂರ್ತಿ ಆಯಿತು. ಅವರ ನಿರೀಕ್ಷೆಗಿಂತಲೂ ಕೂಡ ಹೆಚ್ಚಿನ ಕೆಲಸಗಳು ಅಲ್ಲಿ ಆಯಿತು. ಫೆಬ್ರವರಿ ತಿಂಗಳ 22ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೆ ಅಲ್ಲಿಯ ಪುನಃಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಿತು. ಅಲ್ಲಿಗೆ ನಿರಂತರವಾಗಿ ಭಕ್ತರ ಪ್ರವಾಹ ಹರಿದು ಬರ್ತಾಯಿತ್ತು. ಎಲ್ಲಿಂದ ಬರ್ತಾಯಿದ್ರು ಅಂತ ಗೊತ್ತಿಲ್ಲ. ಸ್ವಂತ ವಾಹನವನ್ನು ಮಾಡಿಕೊಂಡು ಆ ಕ್ಷೇತ್ರಕ್ಕೆ ಬರುವ ಮಟ್ಟಕ್ಕೆ ಸಮಾಜ ಇವತ್ತು ಪರಿವರ್ತನೆ ಆಗಿದೆ. ಅದರಲ್ಲಿ ಮತ್ತೊಂದು ಗುಟ್ಟು ಕೂಡ ಇದೆ, ಅದನ್ನು ಹೇಳದಿದ್ದರೆ ನಾನು ಆ ಊರಿನವರಿಗೆ ಅನ್ಯಾಯ ಮಾಡಿದಾಗೆ ಆಗ್ತದೆ. ಅವರು ಅತ್ಯಂತ ಭಯದಿಂದ ಜೀರ್ಣೋದ್ಧಾರ ಕಾರ್ಯದನ್ನು ಯಾವ ರೀತಿ ಪೂರ್ತೀಕರಿಸುವುದು ಅಂತ ಹೇಳುವಂಥ ಭಯದಲ್ಲಿದ್ದರು. ಆ ಸಂದರ್ಭದಲ್ಲಿ ಅವರು ಪೂಜ್ಯ ಗುರುಗಳನ್ನು ಭೇಟಿ ಮಾಡಿ ಒಮ್ಮೆ ಪೂಜ್ಯ ಗುರುಗಳ ಪಾದಸ್ಪರ್ಶ ಆಗಬೇಕು ಆ ಮಣ್ಣಿಗೆ ಅಂತ ತೀರ್ಮಾನ ಮಾಡಿದರು. ಇದು ನಾನೇ ಹೇಳುವಂಥ ಮಾತಲ್ಲ, ಆ ಊರಿನ ಮಹಾಜನತೆ ಹೇಳುವಂಥ ಮಾತು. ಯಾವಾಗ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಆ ಪವಿತ್ರವಾಗಿರುವಂಥ ಮಣ್ಣಿಗೆ ಕಾಲಿರಿಸಿದರೋ ಅದರ ನಂತರ ಅವರು ಯಾವುದಕ್ಕೂ ಕೂಡ ಹಿಂದೆ ತಿರುಗಿ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ಆರ್ಥಿಕವಾಗಿರುವಂಥ ವ್ಯವಸ್ಥೆಯು ಕೂಡ ಅವರ ನಿರೀಕ್ಷೆಗಿಂತಲೂ ಕೂಡ ಮಿಗಿಲಾಗಿ ಸಮಾಜದಿಂದ ಸಹಾಯ ಒದಗಿ ಬಂದು ಅತ್ಯಂತ ವ್ಯವಸ್ಥಿತವಾಗಿ ಅಲ್ಲಿಯ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಇವತ್ತಿಗೂ ಕೂಡ ಯಾವುದೇ ರೀತಿ ಸಾಲ ಇಲ್ಲದೆ ಇನ್ನಷ್ಟು ಕಾರ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ಇರುವಂಥ ತಯಾರಿಯಲ್ಲಿ ಅವರು ತೊಡಗಿಸಿಕೊಳ್ಳುವ ಮಟ್ಟಕ್ಕೆ ಅಲ್ಲಿ